ಲೆಟ್ಸ್ ಕಮ್. ನೀವು ಇಷ್ಟು ಜನ ಇದ್ದೀರಾ, ಅಲ್ಲೂ ಅಷ್ಟು ಜನ ಇದ್ದಾರೆ. ಏನಾದ್ರು ನೆನಪಾಗ್ತಾ ಇದೆಯಾ ಈ ಸೀನ್ ನೋಡಿದ್ರೆ? ಏನು ನೆನಪಾಗ್ತಾ ಇದೆ? ಇಂಡಿಯಾ ಟೀಮ್ ಯಾವತ್ತಿಂದಿದೋ? ಫೈನಲ್ ಮ್ಯಾಚ್ ಸರ್ ಇದು. ಎಲ್ಲಿ ನಡೆದಿದ್ದು? ಓಕೆ, ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್, ನವೆಂಬರ್ 19ನೇ ತಾರೀಕು. ಇಡೀ ಜಗತ್ತು ಕಾಯ್ತಾ ಕೂತಿದೆ. ಮಿನಿಮಮ್ 50-60 ಕೋಟಿ ಜನ ಟಿ ವಿ ನೋಡಿದ್ದಾರೆ. ಇರೋದೇ ಜಗತ್ತಿನಲ್ಲಿ 800 ಕೋಟಿ, ಹತ್ತತ್ರ 80 ಕೋಟಿ ಜನ ಟಿ ವಿ ಮೊಬೈಲಲ್ಲಿ ನೋಡಿದ್ದಾರೆ. ಅಂದರೆ 10ರಲ್ಲಿ ಒಬ್ಬರು ಮ್ಯಾಚ್ ನೋಡ್ತಾ ಇದ್ದಾರೆ. ಅವತ್ತು 1,32,000 ಜನ ಫೀಲ್ಡ್ಗೆ ಹೋಗಿದ್ದಾರೆ. ದಟ್ ಫೀಲ್ಡ್. ಏನಿದು ಕ್ರಿಕೆಟ್ ಸ್ಟೋರಿ ಹೇಳ್ತೀರಾ ಅಂದರೆ, ದಿಸ್ ಸ್ಟೋರಿ ಹ್ಯಾಸ್ ಎ ಬಿಹೈಂಡ್ ದ ಸ್ಟೋರಿ ಒಂದಿದೆ, ಅದಕ್ಕೆ ಹೇಳ್ತಾ ಇರೋದು. 1,32,000 ಜನ ಒಂದು ಫೀಲ್ಡಲ್ಲಿದ್ದಾರೆ. ದಟ್ ಮ್ಯಾಚ್ ಈಸ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ದಿ ವರ್ಲ್ಡ್ ವೆಯ್ಟ್ ಮಾಡ್ತಾ ಇದೆ. ಈಗ ಪ್ರಶ್ನೆಗೆ ಬರೋಣ. ಬರೀ ನಾನು ಮಾತಾಡಲ್ಲ, ನೀವು ಮಾತಾಡಲೇಬೇಕು. ನೀವು ತುಂಬ ಡೀಸೆಂಟಾಗಿ ಹಿಂಗೆ ಕುತ್ಕೊಂಡಿದ್ದೀರ ಅಂದರೆ ನಂಗೆ ಇಷ್ಟ ಆಗಲ್ಲ, ನಾನು ನಂಬೋದಿಲ್ಲ. ಬಿಕಾಸ್ 15 ವರ್ಷ ಹೈಸ್ಕೂಲ್ ಟೀಚರ್ ನಾನು, 6 ವರ್ಷ ಪ್ರೊಫೆಸರ್ 6th ಇಯರ್, ಈಗ 21 ವರ್ಷ ಆಯಿತು ನಾನು ಬರೀ ಪಾಠ ಮಾಡೋ ಜರ್ನಿಯಲ್ಲಿ. ಕೆಲವೊಬ್ರಿಗೆ ಆಶ್ಚರ್ಯ ಆಗ್ತಿರ್ಬೋದು, ಸುಳ್ಳು ಹೇಳ್ತಿರ್ಬೋದು, ನನ್ನ ಥರನೇ ಇದ್ದಾರೆ ಇವರು ಅಂತ. ನಿಮ್ಮ ಥರ ಇರೋಕ್ಕೆ ದಿನ ಕಷ್ಟಪಡ್ತೀನಿ ನಾನು. ಬೆಳಿಗ್ಗೆ 5:30ಇಂದ 6:30ವರೆಗೂ ಹಾಕ್ಕೊಂಡು ರುಬ್ತೀನಿ ಬಾಡಿಗೆ. ಹಣ ಬಿಟ್ಬಿಡು ನನಗೆ ಅಂದರೂ ಬಿಡಲ್ಲ. ಅದಕ್ಕೆ ಅಷ್ಟು ಕಾಟ ಕೊಡೋದ್ರಿಂದ ನಿಮ್ಮ ಥರನೇ ಕಾಣ್ತಿದ್ದೀವಿ ಅಷ್ಟೇ. ಬಟ್ ವಿ ಹ್ಯಾವ್ 20 ಇಯರ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಗೌರ್ಮೆಂಟಲ್ಲಿ. ಯಾರು ತುಂಬ ಡೀಸೆಂಟಾಗಿ ಹಿಂಗೆ ನೋಡ್ತಾ ಇರ್ತೀರೋ ಅವ್ರು ನೀವು ನನ್ನನ್ನೇ ನೋಡ್ತೀರಾ ಗ್ಯಾರಂಟಿ ಇಲ್ಲ. ಕಣ್ಣಷ್ಟೇ ಇಲ್ಲಿರುತ್ತೆ. ನೋಡ್ತಾ ನೋಡ್ತಾ ಆಗೋಗೈತೆ ಅಲ್ಲೋಗಿರ್ಬೋದು ನೀವು. ನಮಗೆ ಇಂಟರಾಕ್ಷನ್ ಬೇಕು. ಅಟ್ಲೀಸ್ಟ್ ತಲೆ ಹಿಂಗೆ ಆಗಬೇಕು, ನನ್ನ ಮಾತಿಗೆ ಒಪ್ಪಿಗೆ ಬೇಕು, ಇಲ್ಲ ಒಪ್ಪಿಗೆ ಇಲ್ಲ ಆಗಬೇಕು, ಎಸ್ ನೋ ಏನಾದ್ರು ಮಾತಾಡಬೇಕು. ಸುಮ್ಮನೆ ಹಿಂಗೆ ಕೂತಿದ್ದೀರಿ ಅಂದರೆ ಐ ಡೌಟ್ ನೋಡ್ತಾನೆ ಹಂಗಾಗಿ ಏನಾದ್ರು ಇಂಟ್ರಾಕ್ಷನ್ ಬೇಕು. ಪ್ರಶ್ನೆಗೆ ಉತ್ತರ ಕೊಡಿ. 4 ಲೆಸನ್ಸ್ ಕಲಿಬೇಕು ಈ ವರ್ಲ್ಡ್ ಕಪ್ ಮ್ಯಾಚಿಂದ. 4 ಲೆಸನ್ ನಮಗೆ ನಿಮಗೆ, ನಾಟ್ ಫಾರ್ ಇಂಡಿಯನ್ ಟೀಮ್. ನಂಬರ್ 1, ಯಾವ ಟೀಮ್ ಬೆಸ್ಟ್ ಟೀಮ್ ಇನ್ ದ ವರ್ಲ್ಡ್ ಕಪ್? ಬೆಸ್ಟ್ ಟೀಮ್. ಕಪ್ ಗೆದ್ದವ್ರು ಆಸ್ಟ್ರೇಲಿಯಾನ ಕೇಳ್ತಾ ಇಲ್ಲ, ಬೆಸ್ಟ್ ಟೀಮ್ ಕೇಳ್ತಾ ಇರೋದು. ಫಸ್ಟಿಂದ ಒಂದು ಮ್ಯಾಚ್ ಔಟ್ ಸೋಲದೆ, ಬ್ಯಾಟ್ಸ್ಮನ್ ಫೇಲ್ಯೂರ್ ಆಗದೆ, ಬ್ಯಾಟ್ಸ್ಮನ್ ಮಿಸ್ ಆದರೆ ಬೌಲರ್ಸ್ ಫೇಲ್ಯೂರ್ ಆಗದೆ ಸೀರೀಸ್ ಹೊಡ್ಕೊಂಡು ಬಂದವರು ಇಂಡಿಯನ್ ಟೀಮ್. ಬೆಸ್ಟ್ ಟೀಮ್ ಯಾವುದು ಅಂದರೆ ನೀವಷ್ಟೇ ಅಲ್ಲ, ಇಡೀ ವರ್ಲ್ಡ್ ಒಪ್ಕೊಳ್ಳುತ್ತೆ. ಯಾವುದು? ಇಂಡಿಯಾ. ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ. ವಿಚ್ ಟೀಮ್ ಬಿಕಮ್ ಚಾಂಪಿಯನ್? ಇಲ್ಲೇ ಇರೋದು ಲೆಸನ್ ನಂಬರ್ 1. ಬೆಸ್ಟ್ ಟೀಮ್ ಈಸ್ ಇಂಡಿಯಾ, ಚಾಂಪಿಯನ್ ಯಾರು? ಆಸ್ಟ್ರೇಲಿಯಾ. ದಿಸ್ ಈಸ್ ಅ ಚಾಂಪಿಯನ್ ಮೈಂಡ್ ಸೆಟ್. ಇವತ್ತಿನ ಟಾಕ್ ಅದೇ. ನೀವು ಚಾಂಪಿಯನ್ ಆಗಬೇಕು ಅಂದರೆ ನಿಮ್ಮ ಮೆಮೊರಿ ಪವರ್, ನಿಮ್ಮ ಇಂಟೆಲಿಜೆಂಟು, ನೀವು ಯಾವ ಕುಟುಂಬದಿಂದ ಬಂದಿದ್ದೀರಾ, ಇಂಗ್ಲೀಷ್ ಮೀಡಿಯಮಿಂದ ಬಂದಿದ್ದೀರಾ, CBSE ಇಂದ ಬಂದಿದ್ದೀರಾ, ಯಾವುದು ಪ್ರಶ್ನೆ ಅಲ್ಲ. ನೋಡ್ರಿ, ಬೆಸ್ಟ್ ಟೀಮ್ ಇಂಡಿಯಾನೇ ಅದು. ಯಾರು ಕೇಳಿದ್ರು ಬೆಸ್ಟ್ ಟೀಮ್ ಇಂಡಿಯಾ ಅಂತಾರೆ. ಆಮೇಲೇನೋ ಪೇಪರಲ್ಲಿ ಬಂತು ಪಿಚ್ ಸರಿ ಇರಲಿಲ್ಲ ಅಂತ. ಪಿಚ್ ಸರಿ ಇಲ್ಲ ಅಂದರೆ ಅವ್ರಿಗೂ ಸರಿ ಇರಲ್ಲ, ನಿಮಗಷ್ಟೇ ಸರಿ ಇರಲ್ವಾ? ಆಸ್ಟ್ರೇಲಿಯಾದವರು ಅಲ್ಲೇ ಆಡಿದ್ದು, ಬೇರೆ ಪಿಚ್ಚಲ್ಲಿ ಆಡಿಲ್ಲಲ್ಲ. ಅಲ್ಲಿಗೆ ಪಿಚ್ ಸರಿ ಇಲ್ಲ ಮ್ಯಾಟ್ರ್ ಅಲ್ಲ, ಸಮಥಿಂಗ್ ಈಸ್ ದೇರ್. ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ. ಅದೇನು ಪ್ರಾಬ್ಲಮ್ ಚೆಕ್ ಮಾಡೋಣ. ಲೆಸನ್ ನಂಬರ್ 2 ಅಥವಾ ಅದೇ ಲೆಸನ್ ನಂಬರ್ 1. ಈ ಸೀನ್ ಏನಾರು ಗೊತ್ತಾ ನಿಮಗೆ? ಇದು ನೀವು ಹುಟ್ಟೇ ಇರಲಿಲ್ಲ, ಅವಾಗ ನಾನು ಹುಟ್ಟಿರಲಿಲ್ಲ ಬಿಡ್ರಿ. 83 ಟೈಮ್ ಕತೆ ಇದು. 1983 ಫಸ್ಟ್ ವರ್ಲ್ಡ್ ಕಪ್ ನಡೆದಿದೆ. ಅವಾಗ ಮೊದಲ ವರ್ಲ್ಡ್ ಕಪ್ ನಡೆದಿದ್ದು. ಇಂಡಿಯನ್ ಟೀಮ್ ಆ್ಯಂಡ್ ವೆಸ್ಟ್ ಇಂಡೀಸ್ ಟೀಮ್ ಫೈನಲ್ ಬರ್ತಾರೆ. ಇಡೀ ಜಗತ್ತು ಹೇಳುತ್ತೆ ಬೆಸ್ಟ್ ಟೀಮ್ ಯಾವುದು ಅಂದರೆ ವೆಸ್ಟ್ ಇಂಡೀಸ್ ಟೀಮ್, ನಾಟ್ ಇಂಡಿಯಾ. ಬಟ್ ಕಪ್ ಯಾರು ಗೆದ್ರು? ಇಂಡಿಯಾ ಗೆದ್ರು. ಅಲ್ಲಿಗೆ ನೀವು ಬೆಸ್ಟ್ ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಈಗ ಸರ್ ಹೇಳಿದ್ರು, IPS ಆಫೀಸರ್, ಎಲ್ಲರೂ ಮಾತು ಅಬ್ಸರ್ವ್ ಮಾಡ್ರಿ, ನನಗಿಂತ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ರು, ನಾನು ಬುದ್ಧಿವಂತರ ಜೊತೆಗಿದ್ದೆ ಅಂತ ಹೇಳ್ತಾ ಇರ್ತಾರೆ. ಅವರೆಲ್ಲ ಬೆಸ್ಟ್. ಬಟ್ ಚಾಂಪಿಯನ್ ಯಾರಾದರು? ಹರಿಬಾಬು ಸರ್ ಆದರು. ದಿಸ್ ಈಸ್ ಅ ಪ್ರಾಬ್ಲಮ್. ಬೆಸ್ಟ್ ಇರೋರೆಲ್ಲ ಚಾಂಪಿಯನ್ ಆಗ್ತಾರೆ ಗ್ಯಾರಂಟಿ ಇಲ್ಲ. ಮತ್ತು ಬೆಸ್ಟ್ ಇರೋರು ಚಾಂಪಿಯನ್ ಆಗಬೇಕು, ಅಥವಾ ಬೆಸ್ಟ್ ಇಲ್ಲದೆ ಇರೋರು ಚಾಂಪಿಯನ್ ಆಗೋದು ಹೇಗೆ? ಇಲ್ಲಿ ಗೆದ್ದವ್ರು ಯಾರು ಅಂತ ಅಂದರೆ ಬೆಸ್ಟ್ ಟೀಮ್ ವೆಸ್ಟ್ ಇಂಡೀಸ್, ಗೆದ್ದವ್ರು ಯಾರು? ಇಂಡಿಯಾ ಗೆಲ್ತು. ಏನಿದೆ ಅಲ್ಲಿ ಪ್ರಾಬ್ಲಮ್ ನೋಡೋಣ. ಚಾಂಪಿಯನ್ ಆಗಬೇಕಂದ್ರೆ ಒಂದು ಮೈಂಡ್ ಸೆಟ್ ಬೇಕು, ನಾಟ್ ಬೆಸ್ಟ್ ಬೇಕಾಗಿಲ್ಲ ನಮಗೆ. ಆ ಮೈಂಡ್ ಸೆಟ್ ಯಾವುದು ಅನ್ನೋದು ಹುಡುಕ್ಬೇಕು ಇವತ್ತು. ನಂಬರ್ 2, ಲೆಸನ್ ನಂಬರ್ 2. ಮತ್ತೆ ಸ್ಟೇಡಿಯಂ ನೋಡ್ರಿ, 1,32,000 ವಿಶ್ವದಲ್ಲೇ ಕ್ರಿಕೆಟ್ ನೋಡೋದಕ್ಕೆ ಕೂರುವ ಅತಿ ದೊಡ್ಡ ಸ್ಟೇಡಿಯಂ. ಅಲ್ಲಿ ಕೂತಿರುವ 1,31,000 ಜನ ಇಂಡಿಯನ್ ಫ್ಯಾನ್ಸ್ ಇದ್ದಾರೆ. ಎಲ್ಲೋ ಒಂದೊಂದು ಇಲ್ಲಿ ಕಾಣ್ತಾ ಇರೋ ಥರ ಹಳದಿ ಶರ್ಟ್ ಇದೆ ಆಸ್ಟ್ರೇಲಿಯನ್ ಫ್ಯಾನ್ಸ್.
ಟಿ ವಿ ನೋಡ್ತಾ ಇರೋರಲ್ಲೂ ಕೂಡ 80 ಕೋಟಿ ಜನರಲ್ಲಿ ಒಂದು 8 ಕೋಟಿ ಜನ ಆಸ್ಟ್ರೇಲಿಯಾ ಗೆಲ್ಲಿ ಅಂತಿರ್ಬೋದು. ಪಾಕಿಸ್ತಾನದಲ್ಲಿ ಸ್ವಲ್ಪ, ಬಾಂಗ್ಲಾದಲ್ಲಿ ಸ್ವಲ್ಪ, ಶ್ರೀಲಂಕಾದಲ್ಲಿ ಸ್ವಲ್ಪ, ಅಲ್ಲಿ ಇಟ್ಕೊಂಡು ಒಂದು 8 ಕೋಟಿ. ಇನ್ನು 72 ಕೋಟಿ ಜನ ಪ್ರೇಯರ್ ಮಾಡ್ತಾ ಇದ್ದಾರೆ ಇಂಡಿಯಾನೇ ಗೆಲ್ಲಬೇಕು ಅಂತ. ಬಿಕಾಸ್ ಬೆಸ್ಟ್ ಗೆಲ್ಲೋದು ಎಲ್ಲರಿಗೂ ಖುಷಿ. ಇಷ್ಟು ಜನ ಮಾಡ್ತಾ ಇದ್ದಾರೆ. ಟಿ ವಿಯಲ್ಲಿ 51 ಕೋಟಿ, ಮೊಬೈಲ್ಗಳಲ್ಲಿ ಒಂದು 20-25 ಕೋಟಿ ಸೇರಿ 80 ಕೋಟಿ ಜನ ನೋಡ್ತಾ ಇದ್ದಾರೆ. ಆದರೆ 50 ಕೋಟಿ ಜನರ ಪ್ರೇಯರ್ ಗೆಲ್ತಾ 11 ಜನರ ಮೈಂಡ್ಸೆಟ್ ಗೆಲ್ತಾ. 11 ಜನರ ಮೈಂಡ್ಸೆಟ್ ಗೆಲ್ತು. ನೀವೆಷ್ಟು ಜನ ಗಣಪತಿ ಹೋಮ, ಮಸೀದಿಯಲ್ಲಿ ಪ್ರೇಯರು, ಚರ್ಚಲ್ಲಿ ಪ್ರೇಯರೆಲ್ಲ ಆಗುತ್ತೆ, ಯಾವ ಪ್ರೇಯರು ಕೆಲಸ ಮಾಡಲ್ಲ. ಆ 11 ಜನರ ಮೈಂಡ್ಸೆಟ್ ಕೆಲಸ ಮಾಡುತ್ತೆ. ಹಿಂದಿನ ದಿನ ಇಂಟರ್ವ್ಯೂ ಇದೆ, ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಕೇಳ್ತಾರೆ ಹಿಂದಿನ ದಿನ. ನಾನು ಕ್ರಿಕೆಟ್ ಬಗ್ಗೆ ತುಂಬ ಕ್ಯೂರಿಯಾಸಿಟಿ, ಬೇರೆ ಟೈಮಲ್ಲ, ವರ್ಲ್ಡ್ ಕಪ್ ಟೈಮಲ್ಲಿ. ಅವನು ಹೇಳ್ತಾನೆ, ಇಡೀ ಸ್ಟೇಡಿಯಂ ಇಂಡಿಯಾ ಇಂಡಿಯಾ ಅನ್ನತ್ತೆ, ನನ್ನ ಕೆಲಸ ಮ್ಯಾಚ್ ಗೆಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆ 1,32,000 ಜನನ ಸೈಲೆಂಟಾಗಿ ಕೂರಿಸ್ತೀನಿ ಎಂದಿದ್ದ ಅವನು. ಮ್ಯಾಚ್ ದಿನ ಏನಾಯಿತು, ಸೈಲೆಂಟಾಗಿ ಕೂರಿಸೇ ಬಿಟ್ಟ. ದಟ್ ಈಸ್ ದ ಮೈಂಡ್ ಸೆಟ್. ನೀವು ಡಿಸೈಡ್ ಮಾಡೋದು. 100 ಕೋಟಿ ಜನ ಏನು ಹೇಳ್ತಾರೆ ಮುಖ್ಯ ಅಲ್ಲ, ನೀವೇನು ಡಿಸೈಡ್ ಮಾಡ್ತೀರಾ ಮುಖ್ಯ. ನಿಮ್ಮ ಫ್ರೆಂಡ್ಸ್ ನಿಮಗೆ ನಾಲಾಯಕ್ ಅನ್ಬೋದು, ನಿಮ್ಮ ಟೀಚರ್ ನಿಮಗೆ ನಾಲಾಯಕ್ ಅನ್ಬೋದು, ಇಡೀ ಫ್ಯಾಮಿಲಿಯಲ್ಲಿ ನಿಮ್ಮ ಬಗ್ಗೆ ಹೋಪ್ಸ್ ಕಳ್ಕೊಂಡಿರ್ಬೋದು. ಬಟ್ ನಿಮ್ಮ ಒಳಗೆ ಒಂದು ಕಾನ್ಫಿಡೆನ್ಸ್ ಬಂತು ಅಂದರೆ ದಟ್ ಈಸ್ ಕಾಲ್ಡ್ ಚಾಂಪಿಯನ್ ಮೈಂಡ್ ಸೆಟ್. ಇಡೀ ಜಗತ್ತು ನಿಮ್ಮನ್ನು ನಂಬಿಕೊಂಡಿದ್ದಾಗಲೂ ನೀವು ನಿಮ್ಮನ್ನು ನಂಬ್ಕೊಳ್ಳಿಲ್ಲ ಅಂದರೆ, ನಾಟ್ ಬಿಲೀವಿಂಗ್ ಯುವರ್ ಸೆಲ್ಫ್, ಸಕ್ಸಸ್ಸಾ ಫೇಲ್ಯೂರಾ? ಫೇಲ್ಯೂರ್. ಇಂಡಿಯನ್ ಟೀಮ್ಗೆ ಆಗಿದ್ದೆ ಅದು. ಇಡೀ ಜಗತ್ತು ನಂಬ್ಕೊಂತು, ಅವ್ರನ್ನವ್ರು ನಂಬ್ಕೊಳ್ಳಿಲ್ಲ 11 ಜನ, ಫೇಲ್ಯೂರ್. ಇಡೀ ಜಗತ್ತೇ ಆಸ್ಟ್ರೇಲಿಯನ್ ನಂಬ್ಕೊಂಡಿರಲಿಲ್ಲ, ಬಟ್ ಅವ್ರು 11 ಜನ ಅವ್ರನ್ನವ್ರು ನಂಬ್ಕೊಂಡಿದ್ರು. ದ ಹೋಲ್ ವರ್ಲ್ಡ್ ಈಸ್ ನಾಟ್ ಬಿಲೀವಿಂಗ್ ಇನ್ ಯು, ಬಟ್ ಯು ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್. ಗೆಲ್ತೀರಾ ಸೋಲ್ತೀರಾ? ಗೆಲ್ತೀರಿ. ದಟ್ ಈಸ್ ದ ಮೈಂಡ್ ಸೆಟ್.